ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೆಹಲಿನಲ್ಲೇ ಇದ್ದಾರೆ ಸಿಎಂ ಡಿಸಿಎಂ ನಾಯಕರ ಜೊತೆಗೆ ಮಾತುಕತೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಲಿಕ್ಕೆ ಅವರು ತಯಾರಿ ನಡೆಸ್ಕೊತಾ ಇದ್ದಾರೆ. ಯಾವ್ಯಾವ ವಿಚಾರಗಳು ಚರ್ಚೆಗೆ ಬರ್ತವೆ, ನಿನ್ನೆ ಮೊನ್ನೆಯ ಘಟನಾವಳಿಗಳನ್ನು ನೋಡ್ತಾ ಇದ್ದೀವಿ. ಒಬ್ಬರಾದ್ಮೇಲೆ ಒಬ್ಬರು ಕೇಂದ್ರ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಸಿಎಂ ಡಿಸಿಎಂ. ಇವತ್ತು ರಾಹುಲ್ ಗಾಂಧಿಯವರ ಭೇಟಿ ಆಗಬಹುದು. ಈಗಾಗಲೇ ಸಮಯ ಕೇಳಲಾಗಿದೆ, ಇನ್ನೂ ಕೂಡ ಎಷ್ಟೊತ್ತಿಗೆ ಅನ್ನುವಂಥದ್ದು ಗೊತ್ತಿಲ್ಲ. ಸಿಎಂ ಮತ್ತು ಡಿಸಿಎಂ ಪ್ರತ್ಯೇಕವಾಗಿ ಭೇಟಿ ಮಾಡಬಹುದು ಅಥವಾ ಒಟ್ಟಾಗೆ ಸೇರಿಕೊಂಡು ಭೇಟಿ ಮಾಡಬಹುದು. ಇಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆಗೆ ಬರ್ತವೆ, ಯಾಕಂದರೆ ಈ ಶಾಸಕರುಗಳ ಜೊತೆಗೆ ಮೀಟಿಂಗ್ ಮುಗಿಸ್ಕೊಂಡು ಸುರ್ಜೇವಾಲಾ ಕೂಡ ಇವತ್ತೇ ದೆಹಲಿಗೆ ವಾಪಸ್ ಹೋಗ್ತಾರೆ. ಮತ್ತು ಅವ್ರ ಜೊತೆಗೂ ಕೂಡ ಮೀಟಿಂಗ್ ಇದೆ. ಅಂದರೆ ಏನೇನಾಯಿತು, ಏನು ಎತ್ತ, ಯಾವ್ಯಾವ ನಾಯಕರುಗಳು ಏನೇನು ಸಂಗತಿಗಳನ್ನು ಹೇಳಿದರು, ತಿದ್ದುಕೊಳ್ಳಿಕ್ಕೆ ಏನೇನು ನಾವು ಹೆಜ್ಜೆ ಇಡಲೇಬೇಕು. ಯಾಕಂದರೆ ಇದೇ ರೀತಿ ಅಸಮಾಧಾನ ಮುಂದುವರೆದ್ರೆ ಅದು ಒಳ್ಳೆಯ ಲಕ್ಷಣ ಅಲ್ಲ. ಹೀಗಾಗಿ ಹೈಕಮಾಂಡ್ ಅಂಗಳದಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಆಯಿತು. ಹಾಗಾದರೆ ಬದಲಾವಣೆ ಅಂತ ಚರ್ಚೆನೇ ಬರಬಾರ್ದು, ಗೊಂದಲಗಳಾಗಬಾರ್ದು. ಇದಕ್ಕೆ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಬುದ್ಧಿವಾದ ಹೇಳುವಂತಹ ಸಾಧ್ಯತೆಗಳಿದೆ. ಬಹುಶಃ ಸುರ್ಜೇವಾಲಾ ಬಂದು ರಾಹುಲ್ ಗಾಂಧಿಯವರಿಗೆ ಎಲ್ಲ ವಿವರಗಳನ್ನು ಕೊಟ್ಟು ಅದಾದಮೇಲೆ ಇಬ್ಬರು ನಾಯಕರವರನ್ನ ಭೇಟಿ ಮಾಡ್ತಾರಾ ಅಥವಾ ಮೊದಲೇ ಭೇಟಿಯಾಗುತ್ತಾ? ಅಂತೂ ಇಂದು ಒಂದೇನಪ್ಪ ಅಂದರೆ, ಇಲ್ಲಿ ತನಕ ಬಂದು ಹೋಗಿದ್ದು ಬೇರೆ, ಈ ಬಾರಿ ಸ್ಪಷ್ಟವಾಗಿ ತೆರೆ ಎಳೆದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಹಂಗನಿಸ್ತಾ ಇದೆ. ಒಳಗಿಂದೊಳಗೆ ಏನಿದೆ ಅಂತ ಗೊತ್ತಾಗಲ್ಲ. ಬೂದಿ ಮುಚ್ಚಿದ ಕೆಂಡ ರಾಜಕಾರಣ ಯಾವಾಗಲೂ ಕೂಡ ಹೊರಗೊಂದು ಡೆವಲಪ್ಮೆಂಟ್ಗಳಿರ್ತವೆ, ಒಳಗಡೆಯ ಸಂಗತಿಗಳು ಬೇರೆಯೇ ಇರ್ತವೆ. ಹೀಗಾಗಿ ಎಲ್ಲ ವಿವರಗಳನ್ನು ಶಾಸಕರ ಜೊತೆಗೆ ಏನೇನು ಮಾತುಕತೆ ಮಾಡಿದ್ರು ಅದೆಲ್ಲವನ್ನೂ ಕೂಡ ಇವರು ಬಂದು ರಾಹುಲ್ ಗಾಂಧಿಯವರಿಗೆ ವರದಿ ಒಪ್ಪಿಸ್ತಾರ. ಅದಾದಮೇಲೆ ರಾಹುಲ್ ಇಬ್ಬರು ನಾಯಕರ ಜೊತೆ ಚರ್ಚೆ ಮಾಡ್ತಾರ. ಇನ್ನು ಬಿಹಾರ ಚುನಾವಣೆ ಮೇಲೆ ಈ ಕಾನ್ಸಂಟ್ರೇಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ನಿನ್ನೆ ಮೊನ್ನೆಯ ಡೆವಲಪ್ಮೆಂಟ್ಗಳನ್ನು ನಾವು ನೋಡಿದ್ವಿ. ಲಾಲು ಮಗನ ಜೊತೆಗೆ ರಾಹುಲ್ ಗಾಂಧಿ ಹೋಗಿದ್ದು, ಚುನಾವಣಾ ಆಯೋಗದ ವಿರುದ್ಧ ಮಾತಾಡಿದ್ದು, ಇದೆಲ್ಲವನ್ನೂ ಕೂಡ. ಇನ್ನು ಚುನಾವಣೆ ಬರ್ತಿರುವಂಥ ಸಂದರ್ಭದಲ್ಲಿ ಈ ರೀತಿ ಕರ್ನಾಟಕದಲ್ಲಿ ಏನಾದರೂ ಎಡವಟ್ಟುಗಳಾದರೆ ಅದರ ಪರಿಣಾಮ ಬಿಹಾರದ ಚುನಾವಣೆ ಮೇಲೂ ಕೂಡ ಆಗಬಹುದು. ಅಹಿಂದ ಸಮುದಾಯವನ್ನು ನಂಬಿರುವಂಥ ಕಾಂಗ್ರೆಸ್ ಮೇಲೆ ಅದರ ಪರಿಣಾಮಗಳಾಗಬಹುದು. ವಿರೋಧಿಗಳು ಅದನ್ನೇ ಅಸ್ತ್ರವನ್ನಾಗಿ ಬಳಸಬಹುದು. ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತವೆ, ಏನು ಎತ್ತ, ನಿಜಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಥ ಸ್ಥಿತಿಲಿದೆಯಾ, ಇವರು ಮತ್ತು ಸಮಾಜವಾದಿ ಪಾರ್ಟಿ ಸೇರಿಕೊಂಡು ಚುನಾವಣೆ ಎದುರಿಸಿದ್ರೆ ಜನ ಇವರಿಗೆ ಮಣೆ ಹಾಕ್ತಾರಾ, ಅದೆಲ್ಲ ಪ್ರಶ್ನೆ ಬೇರೆ. ಆದರೆ ಈಗೇನಾದರೂ ಬದಲಾವಣೆ ಅಂತ ಹೋದರೆ ಅದರ ಪರಿಣಾಮ ಅಲ್ಲಿನ ಚುನಾವಣೆ ಮೇಲೂ ಕೂಡ ಆಗಬಹುದು ಅನ್ನುವಂಥ ಭಯ ಭೀತಿ ಇದೆ ಕಾಂಗ್ರೆಸ್ಸಿಗೆ. ಹೀಗಾಗೇನು ಅಂತಂದರೆ ಬದಲಾವಣೆ ಚರ್ಚೆ ಇಲ್ಲವೇ ಇಲ್ಲ. ಅದಕ್ಕೆ ಬಂದು ನೇರವಾಗಿ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಿ ಹೋಗಿದ್ದಾರೆ ನಾಯಕರುಗಳು. ಬಹುಶಃ ಇನ್ನು ಸ್ವಲ್ಪ ದಿವಸ ಕೆಲವರು ಸುಮ್ಮನಿರೋದು ಗ್ಯಾರಂಟಿ. ಅಲ್ಲಿ ಇಲ್ಲಿ ಒಂದೆರಡು ಜನ ಮಾತಾಡ್ತಿರ್ತಾರೆ. ಈಗ ಸಿದ್ದರಾಮಯ್ಯನವರು ಬದಲಾಗಬೇಕು ಅಂತ ಯಾರೂ ಮಾತಾಡ್ತಿಲ್ಲ, ಬದಲಾಗಲ್ಲ ಅಂತಲೇ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಯಾರೂ ಕೂಡ ಆ ಧೈರ್ಯವನ್ನು ತೋರಿಸ್ತಾ ಇಲ್ಲ.